ಶ್ರೀ ಮಂಜುನಾಥಾಯ ನಮಃ. ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಕಳೆದ 20 ವರ್ಷಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಸುರಕ್ಷಾ ಆರೋಗ್ಯ ವಿಮೆ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡ್ಕೊಂಡು ಬಂದಿದೆ. ಇತ್ತೀಚಿನ ಕೆಲವು ವರ್ಷಗಳಿಂದ ಆರೋಗ್ಯ ರಕ್ಷಕ ಕಾರ್ಯಕ್ರಮ ಕೂಡ ಬಹಳ ಯಶಸ್ವಿಯಾಗಿ ನಡ್ಕೊಂಡು ಬಂದಿದೆ. ಬಹಳ ಮುಖ್ಯವಾಗಿ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು, ಈ ಆರೋಗ್ಯ ವಿಮೆ ಯಾಕೆ ಸ್ವಸಹಾಯ ಸಂಘದ ಸದಸ್ಯರಿಗೆ ಬೇಕನ್ನೋದು. ಸ್ವಸಹಾಯ ಸಂಘದ ಸದಸ್ಯರು ಬೇಸಿಕಲಿ ಅವರು ಆರ್ಥಿಕವಾಗಿ ಹಿಂದುಳಿದ ಅಥವಾ ಆರ್ಥಿಕವಾಗಿ ಅಸಹಾಯಕ ಒಂದು ಸ್ಥಿತಿಯಲ್ಲಿರ್ತಾರೆ. ಅವರು ದಿನನಿತ್ಯದ ಆದಾಯವನ್ನ ಗಳಿಸುತ್ತಾ ತಮ್ಮ ಜೀವನ ನಿರ್ವಹಿಸ್ತಾ ಇರ್ತಾರೆ. ಹಾಗಾಗಿ ಅವರಲ್ಲಿ ಉಳಿತಾಯದ ಪ್ರಮಾಣ ಬಹಳಷ್ಟು ಕಡಿಮೆ ಇರುತ್ತೆ. ಯಾವುದಾದ್ರೂ ಅನಾರೋಗ್ಯ ಅವರಿಗೆ ಉಂಟಾದಾಗ ಅವರು ಒಂದೇ ಸಾಲವನ್ನು ತರಬೇಕು ಅಥವಾ ಹೊರಗಿನ ಜನರಿಂದ ಬಡ್ಡಿ ಸಾಲದಲ್ಲಿ ತರಬೇಕು. ಒಂದು ಸಣ್ಣ ಆರೋಗ್ಯದ ವೆಚ್ಚವನ್ನು ಭರಿಸಲಿಕ್ಕೂ ಕೂಡ ಅವರಲ್ಲಿ ಯಾವುದೇ ಒಂದು ಹಣಕಾಸಿನ ವ್ಯವಸ್ಥೆ ಇರುವುದಿಲ್ಲ. ಒಂದು ಸಾಲವನ್ನ ತರ್ತಾರೆ, ಎರಡನೇದು ಆ ಒಂದು ಟ್ರೀಟ್ಮೆಂಟ್ಗೆ ಅದಕ್ಕೆ ದುಬಾರಿ ವೆಚ್ಚದ ಬಿಲ್ಲನ್ನು ಅವರು ಪಾವತಿ ಮಾಡಿ ನಂತರ ಒಂದಿಷ್ಟು ತಿಂಗಳುಗಳ ಕಾಲ ಅವರು ವಿಶ್ರಾಂತಿಯನ್ನು ಪಡಿಬೇಕಾಗುತ್ತೆ, ಮೆಡಿಕಲ್ ರೆಸ್ಟ್ ಇರ್ತಾರೆ. ಆಗ ಅವರ ಯಾವುದೇ ದುಡಿಮೆ ಇರೋದಿಲ್ಲ, ಕುಟುಂಬ ನಡಿಬೇಕು. ಇಂತಹ ಸಂದರ್ಭದಲ್ಲಿ ಒಂದು ಕಡೆ ಸಾಲ, ಇನ್ನೊಂದು ಕಡೆ ದುಡಿಮೆ ಇರೋದಿಲ್ಲ, ಮತ್ತೆ ಸಾಲದ ಕಂತುಗಳು ಕೂಡ ಬಾಕಿಯಾಗಿರ್ತಕ್ಕಂಥದ್ದು ಗಮನಿಸಬೇಕು. ಆ ಸಂದರ್ಭದಲ್ಲಿ ಎಷ್ಟೋ ಒಳ್ಳೆಯ ಗುಣಮಟ್ಟದ ಸಂಘಗಳು ಕೂಡ ಸಿಡಿ ಶ್ರೇಣಿಗೆ ಬಂದು ಗುಂಪನ್ನೇ ಬರ್ಖಾಸ್ತು ಮಾಡುವಂತ ಪರಿಸ್ಥಿತಿಯನ್ನು ತಲುಪಿರ್ತಕ್ಕಂಥ ನಾವು ಗಮನಿಸಿದ್ದೇವೆ. ಇಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಗುಂಪಿನ ಗುಣಮಟ್ಟಕ್ಕೆ ತೊಂದರೆ ಆಗಬಾರ್ದು. ಯಾರಾದ್ರೂ ಗುಂಪಿನ ಸದಸ್ಯರಿಗೆ ಅನಾರೋಗ್ಯ ಉಂಟಾದ್ರೆ ಅದನ್ನ ವಿಮೆಯಿಂದ ಭರಿಸುವಾಗ ಮಾಡಬೇಕು. ಹಾಗಾಗಿ ಆ ವ್ಯಕ್ತಿ ಪುನಃ ಇನ್ನೊಂದು ಸಾಲ ಮಾಡುವ ಅಗತ್ಯ ಇರೋದಿಲ್ಲ. ಜೊತೆಗೆ ಈ ಒಂದು ವಿಮೆ ಭರಿಸಿದ್ರೋದ್ರಿಂದ ಅವರು ಒಂದ್ ವೇಳೆ ಮೆಡಿಕಲ್ ರೆಸ್ಟ್ ಅಲ್ಲಿ ಇದ್ರು ಕೂಡ ಅವರ ಹತ್ರ ಇರುವ ಒಂದು ಅಲ್ಪ ಉಳಿತಾಯದಿಂದ ಈ ಕಂತುಗಳನ್ನ ನಿರಂತರವಾಗಿ ಕಟ್ಟಿಕೊಂಡು ಹೋಗುವ ಹಾಗೆ ವ್ಯವಸ್ಥೆ ಮಾಡಬಹುದು. ಕಂತು ವಿರಾಮ ಬೇಕಾದ್ರೂ ಆ ಒಂದು ಸಂದರ್ಭದಲ್ಲಿ ಕೊಡಬಹುದು. ಒಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಗುಂಪಿನ ಗುಣಮಟ್ಟ ಹಾಳಾಗುವುದಿಲ್ಲ, ಅದರಿಂದ ಇತರ ಸದಸ್ಯರಿಗೆ ತೊಂದರೆ ಆಗುವುದಿಲ್ಲ ಅನ್ನೋದು ಬಹಳ ಮುಖ್ಯವಾದ ಉದ್ದೇಶವಾಗಿರುತ್ತದೆ. ಇವತ್ತು ಎಲ್ಲ ಸದಸ್ಯರು ಇದರ ಒಂದು ಅರಿವನ್ನ ಪಡೆದುಕೊಂಡು ಆರೋಗ್ಯದ ಬಗ್ಗೆ ಜಾಗೃತಿಯವರು ಮೂಡಿಸಿಕೊಂಡು ಯಾವಾಗ ಈ ಒಂದು ರೀತಿಯ ವಿಮೆ ಇರುತ್ತೋ ಆಗ ಅವರು ಧೈರ್ಯವಾಗಿ ಆಸ್ಪತ್ರೆಗೆ ಹೋಗ್ತಾರೆ. ಸಣ್ಣ ಪುಟ್ಟದ ಯಾವುದಾದ್ರೂ ಒಂದು ಕಾಯಿಲೆಯ ಒಂದು ಸೂಚನೆಗಳು ಅವ್ರಿಗೆ ಬಂದ್ರೆ ವಿಮೆ ಇರೋದ್ರಿಂದ ಅವರು ಆಸ್ಪತ್ರೆಗೆ ಹೋಗ್ತಾರೆ. ಒಂದು ವೇಳೆ ವಿಮೆ ಇಲ್ಲ ಅಂದ್ರೆ ಅವ್ರ ಮನೆಯಲ್ಲಿ ಅದನ್ನು ಪೋಸ್ಟ್ಪೋನ್ ಮಾಡ್ತಾರೆ. ಅದು ತುಂಬಾ ಉಲ್ಬಣವಾಗಿ ಇನ್ನು ಅದನ್ನು ಸಹಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ ಅನ್ನುವ ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋಗ್ತಾರೆ. ಆಗ ವೈದ್ಯರು ಅಲ್ಲಿ ಪರೀಕ್ಷೆ ಮಾಡಿದಾಗ ಬಹಳ ದೊಡ್ಡ ಚಿಕಿತ್ಸೆ ಬೇಕಾಗಿರುತ್ತೆ. ನೀವೊಂದು 6 ತಿಂಗಳು ಮೊದಲೇ ಬಂದಿದ್ರೆ ಕೇವಲ ಔಷಧಿಯಲ್ಲಿ ಗುಣ ಮಾಡ್ಬೋದಿತ್ತು, ಈಗ ದೊಡ್ಡ ಸರ್ಜರಿ ಮಾಡ್ಬೇಕು ಅಂತ ಹೇಳಿದ ಪ್ರಸಂಗಗಳು ಬರುತ್ತೆ. ಅಂದ್ರೆ ಕೆಲವೇ 100 ರೂಪಾಯಿಲಿ ಆಗುವಂತಹ ಒಂದು ಚಿಕಿತ್ಸೆ ಲಕ್ಷಾಂತರ ರೂಪಾಯಿಯ ಒಂದು ಶಸ್ತ್ರಚಿಕಿತ್ಸೆಯ ಮಟ್ಟಕ್ಕೆ ಹೋಗ್ತದೆ. ಆದ್ರೆ ಈಗ ನಮ್ಮ ಸದಸ್ಯರಲ್ಲಿ ವಿಮೆ ಇರೋದ್ರಿಂದ, ಅವರಿಗೆ ಕ್ಯಾಶ್ಲೆಸ್ ಆಸ್ಪತ್ರೆಗಳು ಇರೋದ್ರಿಂದ ಧೈರ್ಯದಿಂದ ಸಣ್ಣ ಒಂದು ಏನಾದ್ರೂ ಅನಾರೋಗ್ಯದ ಒಂದು ಸೂಚನೆ ಅವರಿಗೆ ಬಂದು ಕೂಡಲೇ ಆಸ್ಪತ್ರೆಗೆ ಹೋಗ್ತಾರೆ. ಯಾಕಂದ್ರೆ ಸುರಕ್ಷಾ ಅವರ ಬೆನ್ನ ಹಿಂದೆ ನಿಂತಿರುತ್ತದೆ, ಆರೋಗ್ಯ ರಕ್ಷೆ ಇರುತ್ತೆ. ಹಾಗಾಗಿ ನಮ್ಮ 500+ ನೆಟ್ವರ್ಕ್ ಆಸ್ಪತ್ರೆಗಳಿದೆ. ಆ ಆಸ್ಪತ್ರೆಗಳು ಇಲ್ಲ ಅಂದ್ರೆ ರಿಯಂಬರ್ಸ್ ಮಾಡುವ ಒಂದು ವ್ಯವಸ್ಥೆ ಇದೆ. ಧೈರ್ಯದಿಂದ ಇಂದು ನಮ್ಮ ಸದಸ್ಯರು, ಅವರು ಮತ್ತು ಅವರ ಕುಟುಂಬದ ಸದಸ್ಯರಿಗೆ ಏನಾದ್ರೂ ಅನಾರೋಗ್ಯವಾದ್ರೆ ಸುರಕ್ಷಾ ವಿಮಾ ಯೋಜನೆ ಮೂಲಕ ಧೈರ್ಯದಿಂದ ಅವರು ಆಸ್ಪತ್ರೆಗೆ ಹೋಗಿ ಡಾಕ್ಟರ್ನ ತೋರಿಸ್ತಾರೆ, ಚಿಕಿತ್ಸೆ ಬೇಕಾದ್ರೆ ಕೂಡಲೇ ಪಡಿತಾರೆ. ಒಟ್ಟಾರೆ ನಾವು ಗಮನಿಸ್ಬೇಕಂದ್ರೆ ಆ ಒಂದು ಸರಿಯಾದ ಸಮಯಕ್ಕೆ ಇವತ್ತು ನಮ್ಮ ಸದಸ್ಯರು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇದೊಂದು ಬಹಳ ಒಂದು ಕ್ರಾಂತಿಯನ್ನ ನಮ್ಮ ರಾಜ್ಯದಲ್ಲಿ ಮಾಡ್ತಾ ಇದೆ. ಬಹಳಷ್ಟು ಅನೇಕ ಸಂಸ್ಥೆಗಳು ಇದಕ್ಕೆ ಒಳ್ಳೆಯ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಎಲ್ಲ ಸದಸ್ಯರು, ಇನ್ನುಳಿದ ಸದಸ್ಯರು ಈ ಒಂದು ಸೌಲಭ್ಯವನ್ನು ಪಡ್ಕೊಂಡು ಈ ಒಂದು ವಿಮೆಯನ್ನು ಪಡ್ಕೊಂಡು ನಿಶ್ಚಿಂತೆಯಿಂದ ಇರ್ಬೇಕಂತ ಕೇಳ್ಕೊಳ್ತೇವೆ. ಧನ್ಯವಾದಗಳು.